ಹಾಯ್ ಎಲ್ಲ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನಿವತ್ತು ರಸಗುಲ್ಲ ರೆಸಿಪಿ ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋದು 3/4 ಲೀಟ್ರು ಹಾಲು ತೊಗೊಂಡಿದ್ದೀನಿ, ಆರೆಂಜ್ ಪ್ಯಾಕೆಟು, ಹಾಫ್ ಲೆಮನ್ನು, ಅರ್ಧ ಸ್ಪೂನ್ ಏಲಕ್ಕಿ ಪುಡಿ, ಸಕ್ಕರೆ, ಇದರಲ್ಲಿ 1 ಬೌಲ್ ಸಕ್ಕರೆ, ಇದು ಇನ್ನೊಂದು ಬೌಲ್, 2 ಬೌಲ್ ಸಕ್ಕರೆ ತೊಗೊಂಡಿದ್ದೀನಿ ಅಳತೆಗೆ. ಗ್ಯಾಸ್ ಆನ್ ಮಾಡ್ತಾಯಿದ್ದೀನಿ. ಇವಾಗ ಹಾಲು ಕಾಯಿಸ್ಲಿಕ್ಕೆ ಇಡ್ತಾಯಿದ್ದೀನಿ. 3/4 ಲೀಟ್ರಷ್ಟು ಹಾಲು. ನಾನಿಲ್ಲಿ ನೀರು ಏನು ಸೇರಿಸ್ತಾ ಇಲ್ಲ. ನೀರು ಸೇರಿಸಿದ್ರೆ ಚೆನ್ನಾಗಾಗಲ್ಲ, ನೀರು ಸೇರಿಸ್ಬಾರ್ದು, ಗಟ್ಟಿಯಲ್ಲೇ ತೊಗೋಬೇಕು. ಹಾಲು ಕಾಯ್ತಾ ಇದೆ. ನೋಡ್ತಾ ಇರ್ಬೋದು ನೀವು, ಇಲ್ಲಿ ಉಪ್ಪು ಬರ್ತಾಯಿದೆ ಹಾಲು. ಇವಾಗ ಫ್ಲೇಮ್ ಸಣ್ಣಕ್ಕೆ ಮಾಡ್ತಾಯಿದ್ದೀನಿ. ಲೋ ಫ್ಲೇಮ್ ಮಾಡಿಬಿಟ್ಟು ಹಾಫ್ ಲೆಮನ್ನ ಒಂದು ನೀರಲ್ಲಿ ಕಲಸಿಟ್ಟಿಟ್ಕೊಂಡಿದ್ದೆ, ಅದನ್ನು ಸೇರಿಸ್ತಾಯಿದ್ದೀನಿ. ಇವಾಗ ಕೈ ಆಡ್ಸೋಣ. ಒಂದು 5 ನಿಮಿಷ ಬಾಯ್ಲ್ ಆಗಲಿ. ಇವಾಗ ಹಾಲೆಲ್ಲ ಒಡೆದೋಗುತ್ತೆ. ನೋಡ್ತಾ ಇರ್ಬೋದು, ಹಾಲು ಒಡೆದೋಗಿದೆ. ಫ್ಲೇಮ್ ಆಫ್ ಮಾಡಬೇಕು. ಇವಾಗ ಒಂದು ಬಿಳಿ ಬಟ್ಟೆ ಹಾಕ್ತಾಯಿದ್ದೀನಿ, ಇದ್ರ ಮೇಲೆ ಸೋಸ್ಕೊಳ್ಳೋಣ. ಸ್ಟ್ರೈನ್ ಮಾಡಬೇಕು. ಇವಾಗ ಒಂದು 4 ಸರಿ ತೊಳೆದು ಇಟ್ಕೊಳ್ತೀನಿ. ಇವಾಗ ತೋರಿಸ್ತಾಯಿದ್ದೀನಿ. ನೀರಾಗಿ ಚೆನ್ನಾಗಿ ತೊಳಿಬೇಕು, ಹುಳಿ ಅಂಶ ಎಲ್ಲ ಹೋಗಬೇಕು. ಹಾಕಿ ತೊಳೆದು ಇಟ್ಕೋಬೇಕಿದು. ಇವಾಗ ಒಂದು 4 ಸರಿ ತೊಳೆದು ಇಟ್ಕೊಂಡಿದ್ದೀನಿ. ಇವಾಗ ನೀಟಾಗಿ ಹಿಂಡ್ಬಿಟ್ಟು, ನೀರೇನು ಇರಬಾರ್ದು, ಹಿಂಡ್ಬಿಟ್ಟು ಅದ್ರ ಮೇಲೆ ಒಂದು ಬಾರದ್ದು ವಸ್ತು ಇಡಬೇಕು. ಒಂದು ಬಾರದ ವಸ್ತು ಇಟ್ಟಿದ್ದೀನಿ. ಒಂದು ಅರ್ಧ ಗಂಟೆ ಹೀಗೆ ಬಿಡಬೇಕು. ಸ್ವಲ್ಪ ಮಾಯ್ಶ್ಚರ್ ಇರಬೇಕು. ನಾನಿಲ್ಲಿ ಕಾರ್ನ್ಫ್ಲೋರು, ಮೈದಾ ಏನು ಬಳಸ್ತಾ ಇಲ್ಲ. ಇವಾಗ ಒಂದು ಪ್ಯಾನ್ ಇಟ್ಟಿದ್ದೀನಿ. ಸಕ್ಕರೆ ಪಾಕ ಮಾಡ್ಕೊಳ್ಳೋಣ. ಸಕ್ಕರೆ ಹಾಕೊಳ್ಳೋಣ. ಅರ್ಧ ಬೌಲ್ ಸಕ್ಕರೆಗೆ 1 ಬೌಲಷ್ಟು ನೀರು ಹಾಕ್ತಾಯಿದ್ದೀನಿ. ಸಕ್ಕರೆ ಪಾಕ ಬರಬಾರ್ದು, ಚೆನ್ನಾಗಿ ಕರಗಬೇಕು ಸಕ್ಕರೆ. ಮತ್ತು ಆಮೇಲೆ ರಸಗುಲ್ಲ ಬಾಲ್ಸ್ ಹಾಕಿ ಒಂದು 15 ಮಿನಿಟ್ಸು ಬಾಯ್ಲ್ ಮಾಡಬೇಕು. ಇವಾಗ ಬಾಯ್ಲ್ ಆಗ್ತಾಯಿದೆ. ಏಲಕ್ಕಿ ಪುಡಿ ಸೇರಿಸ್ತಾಯಿದ್ದೀನಿ. ಇದೊಂದು 10 ಮಿನಿಟ್ಸಲ್ಲೆಲ್ಲ ಆಗುತ್ತೆ. ಇವಾಗ ನೋಡ್ಬೋದು. ಇವಾಗ ಪನ್ನೀರ್ ರೆಡಿಯಾಗಿದೆ. ಹಾಫ್ ಆನ್ ಅವರ್ ಬಿಟ್ಟಿದೆ. ಇವಾಗ ನೀಟಾಗಿ ನಾದ್ಕೋಬೇಕು ಚೆನ್ನಾಗಿ. ಈ ಭಾಗದಿಂದ ನಾದ್ಕೋಬೇಕು. ಒಂದು 10 ಮಿನಿಟ್ಸ್ ನಾದ್ಕೊಂಡಿದ್ದೀನಿ ನಾನು.
ಮನೆಯಲ್ಲೇ ಮಾಡ್ಕೋಬೋದು ಈಸಿಯಾಗಿ. ತುಂಬ ಚೆನ್ನಾಗಿರುತ್ತೆ, ಮಕ್ಕಳಿಗೂ ಮಾಡ್ಕೊಡ್ಬೋದು. ಇದರಲ್ಲಿ ಒಂದು 15 ಉಂಡೆಗಳು ಆಗ್ತವೆ ರಸಗುಲ್ಲದು. ಈ ಒಂದು ಅಳತೆ ತಗೊಂಡ್ರೆ ಹಾಲು. ಇವಾಗ ಉಂಡೆ ಮಾಡೋದು ತೋರಿಸ್ಕೊಡ್ತೀನಿ. ರಸಗುಲ್ಲ ಬಾಲ್ಸ್. ನೀವು ಮನೇಲಿ ಮಾಡ್ಕೊಂಡು ನೋಡಿ ಕಮೆಂಟ್ ಮಾಡಿ ಹೇಳಿ ಹೇಗೆ ಬಂದಿತ್ತು ಅಂತ. ಆಗಿದೆ, ಇವಾಗ ರಸಗುಲ್ಲ ರೆಡಿಯಾಗಿದೆ ಬಾಲ್ಸು. ಸಕ್ಕರೆ ಪಾಕದಲ್ಲಿ ಹಾಕಿ ತೋರಿಸ್ತೀನಿ. ಇವಾಗ ಕುದೀತಾ ಇದೆ ಸಕ್ಕರೆ ಪಾಕ. ಒಂದೊಂದೇ ಬಾಲ್ಸ್ ಆ್ಯಡ್ ಮಾಡೋಣ. ಇವಾಗ ಒಂದು ಪ್ಲೇಟ್ ಮುಚ್ಚಿ 15 ಮಿನಿಟ್ಸ್ ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು. ನೋಡಿ, ಬಾಲ್ ಸೈಜ್ ಡಬಲ್ ಆಗಿದೆ ರಸಗುಲ್ಲ. ಇವಾಗ ಸರ್ವ್ ಮಾಡ್ಕೊಂಡು ತೋರಿಸ್ತೀನಿ. ಸರ್ವ್ ಮಾಡ್ತಾಯಿದ್ದೀನಿ. ಗಾರ್ನಿಷ್ಗೆ ಬಾದಾಮಿ ಚಾಪ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸೇರಿಸ್ತಾ ಇದ್ದೀನಿ. ಗಾಯತ್ರೀಸ್ ಕಿಚನ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.